ಕನ್ನಡದ ಸ್ಟಾರ್ ನಟ ನಟಿಯರಿಗೆ ಇದೀಗ ಸಿಐಡಿ ತನಿಖೆಯ ಭೀತಿ ಶುರುವಾಗಿರುವಂಥದ್ದು. ಶಿವಾನಂದ ನೀಲಣ್ಣನವರ ಜೊತೆಯಲ್ಲಿ ಶಿವಮ್ ಅಸೋಸಿಯೇಟ್ಸ್ ಏನಿದೆ, ಶಿವಾನಂದ ನೀಲಣ್ಣವರ ಜೊತೆಯಲ್ಲಿ ಲಿಂಕ್ ಇಟ್ಟುಕೊಂಡಿದ್ರು ಅನ್ನುವ ಕಾರಣಕ್ಕೆ ಈಗ ತನಿಖೆಯ ಆತಂಕ ಶುರುವಾಗಿರುವಂಥದ್ದು. ಬೆಳಗಾವಿ ಕನ್ನಡ ಹಬ್ಬದ ಹೆಸರಿನಲ್ಲಿ ಅದ್ಧೂರಿ ಕಾರ್ಯಕ್ರಮವನ್ನು ಈ ಶಿವಾನಂದ ನೀಲಣ್ಣವರ ಆಯೋಜಿಸಿದ್ರು. ಅದರಲ್ಲಿ ಜನರಿಂದ ಕಲೆಕ್ಟ್ ಆದಂತಹ ಹಣದಲ್ಲಿ ಬೆಳಗಾವಿಯಲ್ಲಿ ಈ ಪ್ರೋಗ್ರಾಮ್ ಅನ್ನು ಮಾಡಲಾಗಿತ್ತು. ಕಾರ್ಯಕ್ರಮವನ್ನು ಇಲ್ಲಿಗೆ ಬಂದಂತಹ ಸ್ಟಾರ್ಗಳಿಗೆ ಲಕ್ಷಾಂತರ ರೂಪಾಯಿ ಹಣವನ್ನು ಸಂದಾಯ ಮಾಡಿರುವಂತಹ ಶಂಕೆ ಇದೀಗ ವ್ಯಕ್ತವಾಗ್ತಾ ಇದೆ. ಬ್ಯಾಂಕ್ ಖಾತೆಯ ಮೂಲಕ ಹಣ ವರ್ಗಾವಣೆ ಆಗಿದೆಯಾ ಅನ್ನೋದರ ಬಗ್ಗೆ ಸದ್ಯ ಪರಿಶೀಲನೆಯನ್ನು ನಡೆಸಲಾಗ್ತಾ ಇದೆ. ಸಿಐಡಿಯಿಂದ ಶಿವಾನಂದ ನೀಲಣ್ಣವರ ಬ್ಯಾಂಕ್ ಖಾತೆಯ ಪರಿಶೀಲನೆಯನ್ನು ಮಾಡಲಾಗ್ತಾ ಇದೆ. ಚೆಕ್ ಮೂಲಕ ಹಣವನ್ನು ಪಡೆದಿದ್ರೆ ನೋಟಿಸ್ ಕೊಡೋದಕ್ಕೆ ಸಿಐಡಿ ಪ್ಲಾನ್ ಮಾಡಿರುವಂಥದ್ದು. We are searching for those transactions. Transaction ಆದರೆ ಕ್ಯಾಶ್ ಪ್ರೂಫ್ ಬೇಕಲ್ಲ ನಮಗೆ. ಈಗ ನೀವು ಹೇಳ್ತೀರಿ ಅವ್ರು ಫ್ರೀ ಆಗಲೂ ಕೂಡ ಬಂದಿರ್ಬೋದು, ಅವ್ರದ್ದು ಯಾವುದೋ ಮೂವಿ ಪ್ರಮೋಷನ್ಗೋಸ್ಕರ ಅಂತಲೂ ಬಂದಿರ್ಬೋದು. ವಿ ವರ್ಕ್ ಆನ್ ಪ್ರೂಫ್. ಯಾಕಂದರೆ ಕೋರ್ಟ್ ನಮಗೆ ನಾಳೆ ಅದನ್ನೇ ಕೇಳುತ್ತೆ. ನಾವು ಸೆನ್ಸೇಷನಲೈಸ್ ಮಾಡೋಕ್ಕೋಗಿ ಅವರಿಗೆ ವಿತೌಟ್ ಎನಿ ಪ್ರೂಫ್ ಅವ್ರನ್ನ ಕರೆದು ತಂದು ವಿಚಾರಣೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ವಿ ಡೋಂಟ್ ವರ್ಕ್ ಲೈಕ್ ದ್ಯಾಟ್. ಇಲ್ಲ ಅಲ್ಲ, ಮಾಹಿತಿ ಇದೆ. ಇಲ್ಲ, ಟ್ರಾನ್ಸಾಕ್ಷನ್ ನಮ್ಗೆ ಇನ್ನೂ ಸಿಕ್ಕಿಲ್ಲ. ಡಿಸೆಂಬರ್ 27 ನಾವು ಇಲ್ಲೇ ಇದ್ವಲ್ಲ, ನಮ್ಗೆ ಯಾವ್ದು ನೋಡ್ಲೇ ಇಲ್ಲ. ಸದ್ಯಕ್ಕೆ ನೀವು ಹೇಳಿದಾಗೆ ನಾ ಆಲ್ರೆಡಿ ಹೇಳಿದಾಗೆ ಸರ್ಚ್ ಮಾಡ್ತಾ ಇದ್ದೀವಿ. ನಥಿಂಗ್ ಲೈಕ್ ದಟ್. ಈಗ ಅಟ್ ದಿಸ್ ಮೂಮೆಂಟ್ ಐ ಕ್ಯಾನ್ ನಾಟ್ ಸೇ. ನಾವು ಒಂದಿಷ್ಟು ಸ್ಟ್ಯಾಂಡರ್ಡ್ ಇದು ಮಾಡ್ಕೊಂಡಿದ್ದೀವಿ. ನಮ್ಮ ಬೆಳಗಾವಿ ಪ್ರತಿನಿಧಿ ಶ್ರೀಕಾಂತ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀಕಾಂತ್, ಸ್ಯಾಂಡಲ್ವುಡ್ನ ಸ್ಟಾರ್ಸ್ಗೂ ಕೂಡ ಆತಂಕ ಶುರುವಾಗಿದೆ, ಭೀತಿ ಶುರುವಾಗಿದೆ. ಸಿಐಡಿ ನೋಟಿಸ್ ಬರಬಹುದೇನೋ ಅಂತೇಳಿ ಏನೆಲ್ಲ ಮಾಹಿತಿ ಇದೆ ಶ್ರೀಕಾಂತ್? ನೋಡಿ ನವೀನ್, ಬಹುಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಿವಾನಂದ್ ನೀಲಣ್ಣವರ ಏನಿದ್ದಾನೆ, ಈತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಐಡಿ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಪ್ರಮುಖವಾಗಿ ಒಂದೊಂದೇ ಅಂಶಗಳು ಈಗ ಬೆಳಕಿಗೆ ಬರ್ತಾ ಇದೆ. ಇತ್ತೀಚೆಗೆ ಏನು ಶಿವಾನಂದ ನೀಲಣ್ಣವರ ನೇತೃತ್ವದಲ್ಲಿ ಬೆಳಗಾವಿಯಲ್ಲಿ ಏನು ಕನ್ನಡ ಹಬ್ಬ ನಡೀತು, ಆ ಹಬ್ಬಕ್ಕೆ ಏನಂತಂದರೆ ಇಡೀ ಸ್ಯಾಂಡಲ್ವುಡ್ನ ತಾರೆಗಳು ಮತ್ತು ನಟ ನಟಿಯರು ಆಗಮಿಸಿದ್ರು. ಅವ್ರಿಗೆ ಏನಂತಂದರೆ ಲಕ್ಷಾಂತರ ರೂಪಾಯಿ ಹಣವನ್ನು ನೀಡಿದ್ರು ಅಂಥೇಳಿ ಈಗ ಗೊತ್ತಾಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಶಿವಾನಂದ ನೀಲಣ್ಣವರ ಅಧಿಕೃತ ಖಾತೆಯಿಂದ ನೀಡಲಾಗಿದೆಯಾ ಅಥವಾ ಏನು ಕ್ಯಾಶ್ ರೂಪದಲ್ಲಿ ನೀಡಲಾಗಿದೆಯಾ ಅನ್ನೋ ಒಂದು ಮಾಹಿತಿಯನ್ನು ಈಗ ಸಿಐಡಿ ಅಧಿಕಾರಿಗಳು ಕಲೆ ಹಾಕ್ತಾ ಇದ್ದಾರೆ. ಪ್ರಮುಖವಾಗಿ ಒಂದು ವೇಳೆ ಏನಾದರೂ ಇದ್ರ ಖಾತೆಯಿಂದ ಅಂದರೆ ಶಿವಾನಂದ ನೀಲಣ್ಣವರ ಅಧಿಕೃತ ಖಾತೆಯಿಂದ ಹಣ ವರ್ಗಾವಣೆಗೊಂಡಂಥ ಸಂದರ್ಭದಲ್ಲಿ ಅವರಿಗೆ ಏನಂತಂದರೆ ನೋಟಿಸನ್ನು ನೀಡಿ ಅವರ ವಿಚಾರಣೆಗೆ ಕರೆಯುವಂಥ ತಯಾರಿಯನ್ನು ಸಿಐಡಿ ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ನಿನ್ನೆ ಏನು ಬೆಳಗಾವಿಗೆ ಸಿಐಡಿ ಅಧಿಕಾರಿಗಳು ಭೇಟಿ ಮಾಡಿದ್ರು, ಈ ವಿಚಾರವನ್ನು ಅವರು ಬಹಿರಂಗಪಡಿಸಿರುವಂಥದ್ದು. ಆ ಕುರಿತಂತೆ ಪರಿಶೀಲನೆ ನಡೀತಾ ಇದೆ. ಜೊತೆಗೆ ಏನಂತಂದರೆ ಸಂಬಂಧಪಟ್ಟವರಿಗೆ ನೋಟಿಸನ್ನು ನೀಡುವಂಥ ಕೆಲಸ ನಾವು ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿರುವಂಥದ್ದು. ಇದರ ಜೊತೆಗೆ ಇನ್ನೊಂದು ವಿಚಿತ್ರ ಸಂಗತಿ ಏನಂತಂದರೆ ನವೀನ್, ಈಗಾಗಲೇ ಏನಂತಂದರೆ ಕಳೆದ ಒಂದೂವರೆ ತಿಂಗಳ ಹಿಂದೆ ಅಷ್ಟೇ ಏನಂತಂದರೆ ಇಡೀ ಖಾತೆ ಬಂದ್ ಮಾಡಲಾಗಿದೆ. ಜೊತೆಗೆ ಇಡೀ ಸೀಸ್ ಮಾಡಿ ಅಧಿಕಾರಿಗಳು ಖಾತೆಗಳನ್ನು ತಮ್ಮ ವಶಕ್ಕೆ ತೆಗೆದುಕೊಂಡು ಯಾವ್ಯಾವ ಮೂಲದಿಂದ ಹಣ ಬಂದಿದೆ ಮತ್ತು ಹೇಗೆ ಹಣ ವರ್ಗಾವಣೆ ಆಗಿದೆ ಅಂತೇಳಿ ಸಂಪೂರ್ಣವಾದ ಪರಿಶೀಲನೆ ನಡೆಸ್ತಾ ಇರುವಂಥ ಸಂದರ್ಭದಲ್ಲಿ ಈಗ ನಿತ್ಯವೂ ಸಹ ಏನಂತಂದರೆ ಹೂಡಿಕೆದಾರರು ಅದೇ ಅಕೌಂಟ್ಗೆ ಏನಂತಂದರೆ ಸೀಸ್ ಆದಂಥ ಅಕೌಂಟಿಗೆ ಏನಂತಂದರೆ ಗ್ರಾಹಕರು ಹಣ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಒಂದು ಮನವಿಯನ್ನು ಸಿಐಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಈಗಾಗಲೇ ಆ ಒಂದು ಅಕೌಂಟ್ ಏನಿದೆ ಅದು ಸೀಸ್ ಆಗಿದೆ. ಜೊತೆಗೆ ಏನಂತಂದರೆ ವಿಚಾರಣೆ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಗ್ರಾಹಕರು ಯಾವುದೇ ಕಾರಣಕ್ಕೂ ಹಣ ಹೂಡಿಕೆ ಮಾಡಬಾರ್ದು ಅಂತೇಳಿ ಒಂದು ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಇದರ ಜೊತೆಗೆ ಏನಂತಂದರೆ ಸ್ಯಾಂಡಲ್ವುಡ್ನ ತಾರೆಯರಿಗೂ ಸಹ ಏನಂತಂದರೆ ನೋಟಿಸ್ ನೀಡಲಿಕ್ಕೆ ಈಗ ತೆರೆಮೆರೆಯಲ್ಲಿ ತಯಾರಿಯನ್ನು ಸಿಐಡಿ ಅಧಿಕಾರಿಗಳು ಮಾಡಿಕೊಂಡಿರುವಂಥದ್ದು. ನವೀನ್, ಥ್ಯಾಂಕ್ ಯು ಶ್ರೀಕಾಂತ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.